ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಆಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. ಅತಿ ಹೆಚ್ಚು ಅವಧಿಯ ಸಿಎಂ ಎನ್ನುವಂತಹ ಹೆಗ್ಗಳಿಕೆಗೆ ಇನ್ನೊಂದೇ ದಿನ ಬಾಕಿ ಉಳಿದಿದೆ. ನಾಳೆ ದಾಖಲೆ ಮುರಿದು ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕದ ಅತಿ ಸುದೀರ್ಘ ಅವಧಿಯ ಸಿಎಂ ಎನ್ನುವಂತ ಹೆಗ್ಗಳಿಕೆ ಇತಿಹಾಸದ ಸೃಷ್ಟಿಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ತವರಿನಲ್ಲಿ ನಾಟಿ ಕೋಳಿ ಬಾಡೂಟವನ್ನು ಆಯೋಜನೆ ಮಾಡಲಾಗಿದೆ. ಅಹಿಂದ ಸಂಘಟನೆಗಳಿಂದ ಸಾರ್ವಜನಿಕರಿಗೆ ಬಾಡೂಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಕರ್ನಾಟಕದ ಅತಿ ಸುದೀರ್ಘ ಅವಧಿಯ ಸಿಎಂ ಎನ್ನುವಂತಹ ಹೆಗ್ಗಳಿಕೆಗೆ ಇಲ್ಲಿ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಇನ್ನು ಒಂದು ಕಡೆ ಕಾರ್ಯಕರ್ತರ ಸಂತೋಷ, ಒಂದು ಕಡೆ ಅಭಿಮಾನಿಗಳ ಸಂತೋಷ ಇಲ್ಲಿ ಇರುವಂಥದ್ದು. ಸಿಎಂ ಆಗಿ ಪೂರ್ಣಾವಧಿಗೊಳಿಸಿದ ಸಿಎಂ ಸಿದ್ದರಾಮಯ್ಯನವರಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಮೊನ್ನೆ ಕೊಟ್ಬಿಟ್ಟು ಇವರು ಮಾತನಾಡಲ್ಲ. ಈಗ 5 ಜನಕ್ಕೆ ಆಗದ ನಾವು ನಿಮ್ಮ ಗಂಡಕ್ಕೆ ಬಂದಿದ್ದು ಹೋಗಿದ್ಮೇಲೆ ಎನ್ನಮ್ಮನ್ನ ಕೊಟ್ಟಲ್ಲ ಹೋಯ್ತಾವ್ರ ಕೆಲ್ಸಕ್ಕೆ, ಎನ್ನಮ್ಮನ್ನ ಕೊಟ್ಟಲ್ಲ ಹೋಯ್ತಾವ್ರಕ್ಕಪ್ಪ, ಒಂದು ಜನ ಹೋಯ್ತಾವ್ರ ಕೆಲ್ಸಕ್ಕೆ. ನೀವು ದಯವಿಟ್ಟು ಒಂದು ಮಾತು ಚಿಕ್ಕಪ್ಪ, ಒಂದು ಮಾತ್ರ ಹೇಳಿ ಹೇಳ್ಬೇಕು. ನಾಳಕ್ಕೆ ಹೋಗಲ್ಲ ಭಾರಿ ಜೋರದ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು. ಅವರ ಒಂದು ಸಾಧನೆ, ಅವರು ಸನ್ಮಾನ್ಯ ಶ್ರೀ ದಿವಂಗತ ದೇವರಾಜ ಅರಸು ಅವರು ಒಂದು ದಾಖಲೆಯನ್ನು ಮುರಿದಿರೋ ಪ್ರಯುಕ್ತ ಇವತ್ತು ಅಭಿಮಾನಿಗಳೆಲ್ಲ ಒಂದು ಫಲಹಾರ ಉಪಹಾರವನ್ನು ಏರ್ಪಡಿಸಿದ್ದಾರೆ. ಇಂಥ ಒಂದು ಸಾಮಾಜಿಕ ನ್ಯಾಯ ಮತ್ತು ಕಳಕಳಿ, ಒಂದು ಬಡ ಜನರ ಒಂದು ಬದ್ಧತೆಯನ್ನು ಯಾವಾಗಲೂ ಒಟ್ಟಾಗಿ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಕರ್ನಾಟಕದ ಏಕೈಕ ಮಾನ್ಯ ಮುಖ್ಯಮಂತ್ರಿಗಳಿದ್ರೆ ದೀರ್ಘಾವಧಿ ಸಿಎಂ ಆಗಿ ಪೂರ್ಣಾವಧಿಗೊಳಿಸಿದ ಸಿಎಂ ಸಿದ್ದರಾಮಯ್ಯನವರಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ ಸುದೀರ್ಘಾವಧಿ ಸಿಎಂ ಆದ ಸಿಎಂ ಸಿದ್ದರಾಮಯ್ಯನವರಿಗೆ, ದಾಖಲೆಯನ್ನು ಮೀರಿಸಿದ ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನು ಒಂದು ಕಡೆ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಒಂದು ಹಬ್ಬದ ದಿನವನ್ನ ಸಂಭ್ರಮಿಸುವಂತಹ ರೀತಿಯಲ್ಲಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರುಗಳಾಗಿರ್ಬೋದು ಸಂಭ್ರಮಿಸ್ತಾ ಇದ್ದಾರೆ. ಜೊತೆಗೆ ಸಿಹಿಯನ್ನ ವಿತರಿಸ್ತಾ ಇದ್ದಾರೆ, ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಒಂದಷ್ಟು ಜನ ಸೇರಿದ್ರು, ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡ್ರು, ಸಿಹಿಗಳನ್ನ, ಅದರಲ್ಲೂ ನೀವು ಕೂಡ ವಿಜುವಲ್ಸ್ಗಳಲ್ಲಿ ಗಮನಿಸಬಹುದು, ಸಿಹಿ ಲಡ್ಡುಗಳನ್ನ ವಿತರಿಸುವಂತಹ ಕೆಲಸ ಕೂಡ ಆಯಿತು. ಅತಿ ಹೆಚ್ಚಿನ ಕಾಲ ದೀರ್ಘಾವಧಿಯ ಒಂದು ಸಿಎಂ ಆಗಿ ದಾಖಲೆಯನ್ನ ಮುರಿದಿರುವಂತಹ ಸಿದ್ದರಾಮಯ್ಯನವರಿಗೆ ಜೈಕಾರದ ಘೋಷಣೆಗಳನ್ನ ಕೂಡ ಹಾಕಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಲ್ಲಿಂದ ಮೈಸೂರು ಪ್ರತಿನಿಧಿ ಪುನೀತ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಅವಧಿಗೆ
ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಬಹಳ ವಿಶೇಷವಾಗಿ ಸಿದ್ದರಾಮಯ್ಯನವರ ನಿವಾಸ ಏನಿದೆ, ಮುಖ್ಯಮಂತ್ರಿಗಳು ಇರ್ತಕ್ಕಂಥ ನಿವಾಸ ಏನಿದೆ, ಆ ನಿವಾಸದ ಬಳಿ ಮಾಂಸಾಹಾರವನ್ನು ಅಂದರೆ ಬಿರಿಯಾನಿಯನ್ನು ಅಭಿಮಾನಿಗಳು ನೀಡುವ ಮುಖಾಂತರ ಈ ಒಂದು ಸುದೀರ್ಘವಾಗಿ ಅಂದರೆ ಅತಿ ಹೆಚ್ಚಿನ ಸಮಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇನಿದ್ದಾರೆ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇದುವರೆಗೂ ಕೂಡ ಇಲ್ಲಿ ಬೆಳಗಿನಿಂದಲೂ ಬಿರಿಯಾನಿಯನ್ನು ಹಂಚುವ ಮುಖಾಂತರ ಬರುವಂತಹ ಅಭಿಮಾನಿಗಳಿಗೆ ಏನು ಡಿ ದೇವರಾಜ ಅರಸು ಅವರ ಒಂದು ದಾಖಲೆ ಏನಿತ್ತು, ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವರು ಡಿ ದೇವರಾಜ ಅರಸು ಅವರು ಇವತ್ತಿಗೆ ಸರಿಯಾಗಿ ಮುಖ್ಯಮಂತ್ರಿಗಳು ಆ ಒಂದು ಅವಧಿಯನ್ನು ಬ್ರೇಕ್ ಮಾಡುವ ಮುಖಾಂತರ ಅಂದರೆ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮೀರಿಸಿ ಈಗ ಮುಖ್ಯಮಂತ್ರಿಯಾಗಿ ಮುಂದುವರೆದಿರತಕ್ಕಂಥದ್ದು 7 ವರ್ಷ 240 ದಿನಗಳನ್ನು ಪೂರೈಸಿ ಸಾಕ್ತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಬಿರಿಯಾನಿಯನ್ನು ಹಂಚುವ ಮುಖಾಂತರ ಸಂಭ್ರಮಿಸ್ತಾ ಇದ್ದಾರೆ. ನಾನು ಮಾತನಾಡ್ತಾ ಹೋಗ್ತೀನಿ ಸರ್. ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಇದು ಇವತ್ತೊಂದು ಚರಿತ್ರೆಯನ್ನು ಸೃಷ್ಟಿಯಾಗಿರುವಂಥ ದಿವಸ. ಸಿದ್ದರಾಮಯ್ಯನವರು ದೀರ್ಘಾವಧಿಗೆ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿರುವಂಥದ್ದು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದೆ. ದೇವರಾಜ ಅರಸು ನಂತರ ಇವರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ದಾಖಲೆ ಬರೆದಿರುವಂಥದ್ದು ಇದು ಭಾಳ ನಮಗೆಲ್ಲ ಅಭಿಮಾನದ ಅಭಿನಂದನೆ, ಸಂತೋಷ ಪಡುವಂಥ ವಿಚಾರ. ಆ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ನಾಟಿ ಕೋಳಿ ಅಂದರೆ ಹೆಚ್ಚು ಪ್ರೀತಿ. ಮೈಸೂರಿನಲ್ಲಿ ನಾಟಿ ಕೋಳಿಗೆ ಬಹಳ ಮಹತ್ವ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ನಾಟಿ ಕೋಳಿ ಬಿರಿಯಾನಿ ಹಂಚೋದ್ರ ಮೂಲಕ ಒಂದು ಸಂಭ್ರಮ ಆಚರಣೆಯನ್ನು ಮಾಡಿದ್ದೇವೆ. ಇವತ್ತು ದೀರ್ಘಾವಧಿಯಾಗಿ ಆಡಳಿತ ನಡೆದಂಥ ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನು ಮಾಡಿದ್ದಾರೆ. ಅದರ ದಾಖಲೆಯ ರಾಮಯ್ಯ ಆಗಿದ್ದಾರೆ ಇವತ್ತು. ಹಾಗೆ ಪೂರ್ಣಾವಧಿಯೂ ಕೂಡ CM ಆಗಿ ಈ ಅವಧಿಗೆ ಪೂರ್ಣಾವಧಿ CM ಆಗಿರಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ತೇನೆ. ದೇಶ ಕಂಡಂಥ ಅಪರೂಪದ ದಕ್ಷ ರಾಜಕಾರಣಿ ಸಿದ್ದರಾಮಯ್ಯನವರು, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೆಸ್ತಾ ಇರುವಂಥವ್ರು. ಆ ಕಾರಣಕ್ಕಾಗಿ ಅವ್ರನ್ನ ಪೂರ್ಣಾವಧಿಗೆ CM ಆಗಿ ಇರಬೇಕು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಈಗ ಬಿರಿಯಾನಿ ಸೇವಿಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ ಸರ್. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರು ಸೇಳೆ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ ಸರ್. ಅಂದರೆ ನಾಟಿ ಕೋಳಿ ಅಂತ ಅಂದರೆ ನಮ್ಮ ಮೈಸೂರು ಭಾಗದಲ್ಲಿ ತುಂಬ ಫೇಮಸ್ಸು ಸರ್. ಅದು ಅಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿದೆ ಸರ್. ನೋಡಿ ಏನೂ ಬಿಟ್ಟಿಲ್ಲ, ಮೂಳೆ ಸ್ವತಃ ನಾನು ಖಾಲಿ ಮಾಡಿದ್ದೀನಿ ಅಂತ ಅಂದರೆ ಇನ್ನು ಯಾವ ಮಟ್ಟಿಗೆ ಇದು ಇದೇನಾದ್ರೆ ನೋಡಿ. ಆ ಹೆಸರಲ್ಲಿ ದೇವ್ರಿಗೆ ಮಾಡಿದಾಗ ಹೆಸರು ತುಂಬ ಸಾಂಬಾರು ಬರ್ತದೆ ಅಂತ ನೋಡಿ. ಅದೇ ಥರ ಸಿದ್ದರಾಮಯ್ಯನ ಹೆಸರು ಹೇಳಿದ ತಕ್ಷಣ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಈ ಭಾವನೆ ಅನಿಸ್ತೀನಿ. ಸುದೀರ್ಘವಾಗಿ ಅಂದರೆ ಅವರ ಅವಧಿಯನ್ನು ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಆ ಒಂದು ಸಂಭ್ರಮಾಚರಣೆಯಲ್ಲಿ ಈ ಸಂಭ್ರಮಾಚರಣೆಗೋಸ್ಕರ ನಾವು ಹಲವು ವರ್ಷಗಳಿಂದ ಕಾಯ್ತಾ ಇದ್ವಿ. ಇದು ಒಂದು ಸುದಿನವಾಗಿದೆ. ಸೊ ಹಾಗೆ ಜನರಿಗೆ ಇವತ್ತು ಸಾಹೇಬರಿಗೆ ಏನು ನಾಟಿಕೋಳಿ ಇಷ್ಟ ಇದೆಯೋ ಸೊ ಹಾಗೆ ಅದನ್ನು ಜನರಿಗೆ ಕೂಡ ನಾವು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಎಲ್ಲ ಅದನ್ನು ತಿಂದ್ಬಿಟ್ಟು ತೃಪ್ತಿಯಾಗಿ ಇವತ್ತಿನ ದಿನನ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದು ಬಿರಿಯಾನಿಯನ್ನು ಹಂಚ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಅಭಿಮಾನಿಗಳ ಮಾತು. ಮುಖ್ಯವಾಗಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಏನಿದೆ ಇದು ಆ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಿಹಿಯನ್ನು ಹಂಚಿಸ್ತಕ್ಕಂಥದ್ದಿರ್ಬೋದು, ನಾಟಿಕೋಳಿ ಬಿರಿಯಾನಿಯನ್ನು ಹಂಚ್ತಕ್ಕಂಥದ್ದಿರ್ಬೋದು, ಆ ಮೂಲಕ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್ TV5 ಮೈಸೂರು. ದಾಖಲೆ ಮೀರಿಸಿದ ಸಿದ್ದರಾಮಯ್ಯರವರಿಗೆ, ದಾಖಲೆ ರಾಮಯ್ಯರವರಿಗೆ, ದಾಖಲೆ ರಾಮಯ್ಯರವರಿಗೆ, ದಾಖಲೆ ರಾಮಯ್ಯರವರಿಗೆ. ಅವ್ರಿಗೆ ಮೈಸೂರಿನ ನಾಟಿ ಕೋಳಿ ಪಲಾವ್ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದು ಈ ಲೆವೆಲ್ಗೆ ಬರೋದು ನಾಟ್ ಈಸಿ. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಸರ್. ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಅನ್ನೋದು ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತು ಆ ಜನಗಳ ಕೆಲಸ ಮಾಡ್ತಲೇ ಇರ್ತೀವಿ. ಅಲ್ಲ ಸರ್, ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಿಲ್ಲ ಸರ್. ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ಇನ್ನೊಂದು ಪ್ರೋಗ್ರಾಮ್ ಕೊಡುತ್ತಾ ಇದ್ದೀನಿ. ಆ ತರದ್ದು ಇದೆ ಅನ್ನೋದು ಮನಸ್ಸಲ್ಲಿದೆ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಈ ಬಾರಿ ಮನಸ್ಸಲ್ಲಿರೋ ಪ್ರೋಗ್ರಾಮ್ ಬಜೆಟ್ನಲ್ಲಿ ಬಂದ ಮೇಲೆ ನೋಡಿ. ಬಳ್ಳಾರಿಯ ವಿಚಾರದಲ್ಲಿ ಈಗ ಏನಾದ್ರು ಪ್ರತ್ಯೇಕ ತನಿಖೆಯ ವಿಚಾರದಲ್ಲಿ ತೀರ್ಮಾನ ಆಗ್ತದೆ. ನಾನು ಇವ್ರ ಜೊತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೇನೆ. ಗೊತ್ತಿಲ್ಲ ನನಗೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ.
ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲ, ಕುಮಾರಸ್ವಾಮಿ ಅವರು ನಿನ್ನೆ ಯಾಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಏನು ಇದರಿಂದ ಉದ್ದೇಶ, ಇವೆಲ್ಲ ದುರುದ್ದೇಶ ಇದೆ ಅನ್ನುವಂಥ ಆರೋಪಗಳನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ಯಾವಾಗಲೂ JDS ನವರು BJPಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ನಿನ್ನೆ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸರ್. ವೇಣುಗೋಪಾಲ್ ಅವರು ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೇ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದಾರೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ? ನೋಡೋಣ, ಅವ್ರು ಕರೀಲಿ, ಮಾತಾಡ್ತಾರೆ.